ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟ ಸದ್ಯ ನಿರ್ಣಾಯಕ ಹಂತಕ್ಕೆ ಬಂದಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿ ವಿಮಾನ ಹತ್ತುತ್ತಾ ಇದ್ದಂತೆ ಕರ್ನಾಟಕದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಅಲರ್ಟ್ ಆಗಿದೆ. ಸಿಎಂ ಮನೆಯಲ್ಲಿ ಅವರ ಆಪ್ತ ಸಚಿವರು ನಾಯಕರು ತುರ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಜಾರಕಿಹೊಳಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಸದ್ಯ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ಸಭೆಯಾಗ್ತಾ ಇದೆ. ಹೈಕಮಾಂಡ್ ಬುಲಾವ್ಗೂ ಮುನ್ನ ಸಿದ್ದರಾಮಯ್ಯ ಆಪ್ತರ ಸಭೆ ನಡೀತಾ ಇರೋದು. ದೆಹಲಿ ವಿಮಾನ ಹತ್ತೋ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಇಬ್ಬರನ್ನ ಕೂಡ ಕರೆದು ಮಾತನಾಡಿಸ್ತೀನಿ ಅಂತ. ಅವರು ದೆಹಲಿ ವಿಮಾನ ಹತ್ತಾ ಇದ್ರೆ ಈ ಕಡೆ ಸಿದ್ದರಾಮಯ್ಯ ಆಪ್ತರು ಸಭೆ ಸೇರಿದ್ದಾರೆ. ಯಾರ್ಯಾರಿದ್ದಾರೆ ಅನ್ನುವಂಥ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಕೆಎನ್ ರಾಜಣ್ಣ, ಕೆ ವೆಂಕಟೇಶ್, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿದ್ದಾರೆ. ಮೊದಲಿಗೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ಅದಾದ ನಂತರ ಸಿಎಂ ಮನೆಗೆ. ಸದ್ಯ ಸಿಎಂ ಸಮ್ಮುಖದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಪ್ರಮುಖ ಸಚಿವರುಗಳು ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಮತ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಾನೆ ಬಂದವರು. ಮೊದಲ ದಿನದಿಂದಲೂ ಕೂಡ ಇಲ್ಲಿ ಸಭೆ ಸೇರಿರುವಂತ ಸಚಿವರು ಹೇಳ್ತಾ ಬಂದಿದ್ದು ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಅಂತ. ಈಗ ನಿರ್ಣಾಯಕ ಹಂತದಲ್ಲಿದೆ ಈ ಪೈಪೋಟಿ, ಈ ಫೈಟು. ಈ ಹಂತದಲ್ಲಿ ಇವರು ಸಭೆ ಸೇರಿರೋದು, ಇವರು ಮಾತುಕತೆ ಮಾಡ್ತಾ ಇರೋದು ಚರ್ಚೆಗೆ ಕಾರಣ ಆಗ್ತಾ ಇದೆ. ನಿನ್ನೆ ಡಿನ್ನರ್ ಮೀಟಿಂಗು ಅನ್ನುವಂತ ಸಾಧ್ಯತೆ ಇತ್ತು. ಆ ನಂತರ ಸಿಎಂ ಸೂಚನೆ ಮೇರೆಗೆ ಆ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯಿತು. ಡಿನ್ನರ್ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಬದಲಾಗಿದೆ ಇವತ್ತಿಗೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಬಹಳ ಕುತೂಹಲಕಾರಿ ಘಟ್ಟಕ್ಕೆ ತಿರುವನ್ನು ಪಡ್ಕೊಳ್ತಿದೆ ಅಂತ ಅನ್ಸುತ್ತೆ ಈ ಇಡೀ ಬೆಳವಣಿಗೆ. ಏನಾಗ್ತಾ ಇದೆ ಸದ್ಯ ಮೀಟಿಂಗ್ ನಲ್ಲಿ? ಯಾರ್ಯಾರು ಮೀಟಿಂಗ್ ಅಲ್ಲಿ ಇದ್ದಾರೆ? ಏನೇನು ಚರ್ಚೆ ಆಗುವಂತ ಸಾಧ್ಯತೆ ಇದೆ? ರಕ್ಷಕ್, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗ ನಡೀತಾ ಇರುವಂಥ ವಿದ್ಯಮಾನ ಕ್ಲೈಮ್ಯಾಕ್ಸ್ ಹಂತದತ್ತ ಬರ್ತಾ ಇದೆ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಳಿಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕೆಲವರನ್ನ ಕರೆದು ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ದೆಹಲಿಯಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬಿಹಾರ ಚುನಾವಣೆಯ ಫಲಿತಾಂಶ ಕುರಿತಂತೆ ಒಂದು ಸಭೆ ಇದೆ. ಆ ಸಭೆಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್, ಪ್ರಿಯಾಂಕಾ ಸೇರಿದಾಗ ಪ್ರಮುಖರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವ ನಡೀತಕ್ಕಂಥ ಈ ಸಭೆಯಲ್ಲಿ ಬಿಹಾರ ಚುನಾವಣೆಯ ಬಗ್ಗೆ ಚರ್ಚೆ ಆಗತ್ತೆ. ಫಲಿತಾಂಶದ ಬಗ್ಗೆ ಚರ್ಚೆಯ ನಂತರದಲ್ಲಿ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಸಭೆ ಆಗತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಯಾಕೆಂದರೆ ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಒಟ್ಟಾರೆ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನ ಕರೆದು ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಈಗ ಹಿಂದುಳಿದ ಮತ್ತು ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಚಿವರೊಂದಿಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅಧಿಕೃತ ನಿವಾಸವಾಗಿರುವಂಥ ಕಾವೇರಿಯಲ್ಲಿ ಕಳೆದ 1 ಗಂಟೆಯಿಂದ ನಡೀತಾ ಇರತಕ್ಕಂಥ ಈ ಚರ್ಚೆಯಲ್ಲಿ ನಾನು ಮತ್ತೆ ಮಾತನಾಡಿಸ್ತೀನಿ. ಆನಂದ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಸದ್ಯ ಸಿಎಂ ಮನೆಯಲ್ಲಿ ಆಗ್ತಾ ಇರುವಂತ ಮೀಟಿಂಗ್ ಪ್ರಮುಖ ಸಚಿವರೊಂದಿಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರ ಸಿಎಂ ಮನೆಗೆ ಅದು ಶಿಫ್ಟ್ ಆಯಿತು. ಅಲ್ಲಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು, ಸಿಎಂ ರಾಜಕೀಯ ಜೀವನದಲ್ಲಿ ನೆರಳಿನಂತೆ ಅವರನ್ನು ಅನುಸರಿಸಿದವರು ಇವರೆಲ್ಲರೂ ಕೂಡ ಸಭೆಯಲ್ಲಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ಮೀಟಿಂಗ್ಗೆ ಸಿದ್ಧತೆಯಾಗಿದೆ. ಇಬ್ಬರನ್ನು ಕೂಡ ದೆಹಲಿಗೆ ಕರೆಸ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿ ಹೋದ ನೆಕ್ಸ್ಟ್ ಮಿನಿಟೇ ಈ ಬೆಳವಣಿಗೆ ಆಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಆನಂದ್ ರೆಡಿ ಇದ್ದಾರೆ. ಆನಂದ್, ಬಹುಶಃ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಇಲ್ಲಿ ಸೇರಿದವರ ಪೈಕಿ ಬಹುತೇಕರು ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬಂದಂಥವ್ರು. ಇವರೀಗ ಒಟ್ಟು ಸೇರಿದ್ದಾರೆ ಅಂತಂದ್ರೆ ನಾಳೆ ದಿನ ಅಧಿಕಾರ ಬಿಟ್ಟು ಕೊಡುವಂತ ಪರಿಸ್ಥಿತಿ ಏನಾದರೂ ಬಂದ್ರೆ ಏನು ಮಾಡಬೇಕು ಅನ್ನೋದು ಕೂಡ ಇಲ್ಲೇ ಡಿಸೈಡ್ ಆಗತ್ತಾ? ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೀತಿರ್ತಕ್ಕಂಥ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗ್ತದೆ. ಈಗ ಸಭೆ ಮುಗಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ತೆರಳಿದ್ದಾರೆ. ವಿಧಾನಸೌಧಕ್ಕೆ ಅವರು ಹೊರಟಿರ್ತಕ್ಕಂಥದ್ದು ಸಚಿವ ಸಂಪುಟ ಸಭೆ ಇರುವಂಥ ಕಾರಣಕ್ಕಾಗಿ
ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸೌಧಕ್ಕೆ ತೆರಳಿದ್ದಾರೆ. ಇದು ಒಂದು ಕಡೆ. ಈಗ ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಅಂದರೆ ಈಗಾಗಲೇ DCM ಪಾಳ್ಯದಲ್ಲಿ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಪ್ರತಿಯಾಗಿ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮುಂದುವರೆದಿರುವಂಥದ್ದು. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೆಲಸ ಶಾಸಕರು ಈಗಾಗಲೇ ಖಾಸಗಿ ಹೋಟೆಲ್ ಸಭೆಯನ್ನು ಕೂಡ ಮಾಡಿದರು. ಅದರ ಬೆನ್ನಲ್ಲೇ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿದೆ. ಈಗ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮುಂದುವರಿತಾ ಇದೆ. ಒಂದೊಮ್ಮೆನಾದರೂ ಕೂಡ ದೆಹಲಿಯಿಂದ ಬರುವಂಥ ಬುಲಾವ್ ಕೂಡ ಬಹಳ ಪ್ರಮುಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಸಭೆ ನಡೀತಾ ಇರತಕ್ಕಂಥದ್ದು. ಈ ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಬರುವಂತೆ ಮುಖ್ಯಮಂತ್ರಿಗಳಿಗೆ ಸೂಚನೆ ಬಂದಿದ್ದೆ. ಆದರೆ ಯಾವ ಸ್ಟ್ರಾಟಜಿಗಳನ್ನು ಮಾಡಬೇಕು ಅನ್ನೋ ಬಗ್ಗೆ ಸಮಾಲೋಚನೆ ಆಗ್ತಾ ಇದೆ. ಯಾಕೆಂದರೆ ಈಗ ತಾನೇ ಸಭೆ ಬಹುತೇಕ ಮುಕ್ತಾಯ ಆಗಿದೆ. ಬಹುತೇಕ ಎಲ್ಲ ಸಚಿವರುಗಳು ಕೂಡ ತೆರಳುತ್ತಾ ಇದ್ದಾರೆ ವಿಧಾನಸೌಧಕ್ಕೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ದೆಹಲಿ ಸಭೆಗೆ ಯಾವ ರೀತಿಯಾಗಿರ್ತಕ್ಕ ತಯಾರಿಗಳು ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಚರ್ಚೆ ನಡೀತಾ ಇರತಕ್ಕಂಥದ್ದು. ಈಗ ಸಭೆ ಮುಕ್ತಾಯಗೊಂಡಿದೆ. ಎಲ್ಲ ಸಚಿವರುಗಳು ಕೂಡ CM ಮನೆಯಿಂದ ತೆರಳುತ್ತಾ ಇದ್ದಾರೆ. ಸೊ ಅವರು ಈ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೇಕಾಗಿದೆ. ಯಾಕಂದರೆ ಸಚಿವ ಸಂಪುಟ ಸಭೆ ಇರುವಂಥ ಕಾರಣಕ್ಕಾಗಿ ಬಹುತೇಕ ಸಚಿವರೆಲ್ಲರೂ ಕೂಡ ಈಗ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಂಥ ಸಭೆ ಮುಗಿಸಿ ಈಗ ತೆರಳಿದ್ದಾರೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇನ್ನು ನಾಯಕತ್ವದ ಸಂಘರ್ಷವನ್ನು ಬಗೆಹರಿಸೋದಕ್ಕೆ ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ನಡೆಯೋದಕ್ಕಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದ್ದಾರೆ. ಅವರು ದೆಹಲಿಗೆ ಹೊರಡೋದಕ್ಕಿಂತ ಮೊದಲು ಮಾಧ್ಯಮದ ಮುಂದೆ ಮಾತನಾಡಿದರು. ಸಿದ್ದರಾಮಯ್ಯ ಮತ್ತು DKಶಿ ಇಬ್ಬರನ್ನ ಕೂಡ ದೆಹಲಿಗೆ ಕರೆಸಿ ಸಮಸ್ಯೆಯನ್ನು ಸೆಟಲ್ ಮಾಡ್ತೀವಿ ಅಂತ ಖರ್ಗೆ ಮಾತನಾಡಿದರು. ಇವತ್ತು ದೆಹಲಿಯಲ್ಲಿ 3-4 ಜನರನ್ನ ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಯಾವ ರೀತಿ ನಡೀಬೇಕು ಅನ್ನುವಂಥ ತೀರ್ಮಾನ ಆಗತ್ತೆ, ಅದನ್ನು ಮಾಡ್ತೀವಿ ನಾವು ಅಂತ ಅವರು ಹೇಳಿದ್ದಾರೆ. 3 ಜನ ಅಂತಂದ್ರೆ ಒಂದು ಸುರ್ಜೇವಾಲಾ, ಮತ್ತೊಂದು KC ವೇಣುಗೋಪಾಲ್, ಮತ್ತೊಂದು ಮಲ್ಲಿಕಾರ್ಜುನ್ ಖರ್ಗೆ. ಈ ಮೂವರು ಒಂದು ಸಭೆಯನ್ನು ಸೇರುವಂತ ಸಾಧ್ಯತೆ ಇದೆ. ಅದಕ್ಕೆ ಪೂರಕ ಅನ್ನುವಂತಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿರುವಂತ ಮಾತು. ಡೆಲ್ಲಿಗೆ ಹೋದ್ಮೇಲೆ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ಕರೆ ಬೀಳ್ತೇವೆ. CM DCMಗೆ ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ? ಅವರಿಗೆಲ್ಲ ಕರೆಸೆ ಮಾತಾಡ್ಬೇಕಾಗ್ತದೆ. ಕರೆಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಓಕೆ ಸರ್, ಓಕೆ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ದೆಹಲಿಯಲ್ಲಿ ಇವತ್ತು ಮೀಟಿಂಗ್ ಆಗತ್ತೆ. ಇದಾದ ನಂತರ CM ಮತ್ತು DCM ಅನ್ನ ದೆಹಲಿಗೆ ಕರೆಸಿಕೊಳ್ಳಲಾಗುತ್ತೆ. ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ರಾಜ್ಯದಲ್ಲಾಗಿರುವಂಥ ಬೆಳವಣಿಗೆಗಳು, ಆಗ್ತಾ ಇರುವಂಥ ಚಟುವಟಿಕೆಗಳು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯಾಗುವಂಥ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆ ನಂತರ ಪ್ರಮುಖ ನಾಯಕರು ಸಭೆ ಸೇರ್ತಾರೆ. ಪ್ರಮುಖ ನಾಯಕರು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಇವರು ಸಭೆ ಸೇರ್ತಾರೆ. ಆ ನಂತರ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಈ 3 ನಾಯಕರು ಮಾತುಕತೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ. ಅಲ್ಲಿಗೆ ಇವತ್ತು ಒಂದು ಅಂದಾಜು ಸಿಗುತ್ತೆ. ಮೋಸ್ಟ್ ಪ್ರೊಬಬ್ಲಿ 29ನೇ ತಾರೀಕಿಗೆ ನಿರ್ಣಯ ಬರುತ್ತೆ. ನಿರ್ಣಯ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇಬ್ಬರನ್ನ ಕರೆಸಿಕೊಂಡು ಇವತ್ತಿನ ಸಭೆ ಕುತೂಹಲಕಾರಿ. ರಣದೀಪ್ ಸುರ್ಜೇವಾಲಾ ಇನ್ಚಾರ್ಜು ಕರ್ನಾಟಕ, ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ಕರ್ನಾಟಕದ ಬಗ್ಗೆ ಅವರಿಗೂ ಕೂಡ ಸ್ಪಷ್ಟ ಅರಿವಿದೆ. ಹಿಂದೆ ಅವರು ಕೂಡ ಕರ್ನಾಟಕದ ಇನ್ಚಾರ್ಜ್ ಆಗಿ ಇದ್ದವರು ಕೂಡ. सबको बुला के चर्चा करता हूँ. उस चर्चे में राहुल गांधी भी रहेंगे और मेरे हमारे दूसरे मेंबर्स भी रहेंगे, CM भी रहेंगे और हमारे डिप्टी चीफ मिनिस्टर रहेंगे. तो इन सबको बुला के चर्चा करने के बाद निर्णय होगा. बोले तो टीम है, अकेला नहीं रहता, टीम है. जब हमारी पूरे हाईकमांड की टीम बैठ के चर्चा करके निर्णय लेगा. इन सबको बुला के चर्चा करता हूँ. उस चर्चे में ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ 3 ನಾಯಕರು ಅಂತ ನಾವು ಭಾವಿಸಿದ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಕರ್ನಾಟಕದವರು, ಅವರಿಗೆ ಕರ್ನಾಟಕದ ಸ್ಪಷ್ಟ ಮಾಹಿತಿ ಇದೆ. ರಣದೀಪ್ ಸುರ್ಜೇವಾಲಾ ಕರ್ನಾಟಕದ ಇನ್ಚಾರ್ಜು, ಅವರಿಗೂ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿದೆ. KC ವೇಣುಗೋಪಾಲ್ ಒಂದು ಟೈಮ್ ಕರ್ನಾಟಕದ ಇನ್ಚಾರ್ಜು ಆಗಿದ್ದವರು, ಸಂಘಟನಾ ಪ್ರಧಾನ ಕಾರ್ಯದರ್ಶಿ.
ಯಾರ ಸಾಮರ್ಥ್ಯ ಏನು, ಯಾರ ದೌರ್ಬಲ್ಯ ಏನು ಅನ್ನೋದು ಮೂವರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ. ಇವತ್ತು ನಡೆಯುವಂಥ ಸಭೆ ಬಹಳ ಕ್ರೂಷಲ್ ಅಂತ ಅನ್ಸುತ್ತೆ. ಹಂಗಿದ್ರೆ ಹೌದು ಹೌದು ರಕ್ಷಿತ್, ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಅಧಿಕಾರ ಸಂಘರ್ಷ ಅಥವಾ CM ಹೇಳ ಬಯಸ್ತಿರುವಂಥ ಒಂದು ಸ್ಪಷ್ಟತೆ ಕೊಡಿ ಅನ್ನುವ ಮಾತಿರ್ಬೋದು, ಅಥವಾ DCM ಬಯಸ್ತಾ ಇರುವಂತಹ ಅಥವಾ ಪದೇ ಪದೇ ನೆನಪು ಮಾಡ್ತಾ ಇರುವಂತಹ ಒಪ್ಪಂದದ ಮಾತಿರ್ಬೋದು. ಇವೆಲ್ಲದಕ್ಕೂ ಒಂದು ಸ್ಪಷ್ಟ ಉತ್ತರ ಒಂದು 5 ಗಂಟೆ ಆಸುಪಾಸಿಗೆ ಸಿಗಬಹುದು ಅನ್ನುವಂಥದ್ದು. ಕಾರಣ ಇಷ್ಟೇ, ಖರ್ಗೆ ಅವರು ದೆಹಲಿಗೆ ತಲುಪಿದ ಮೇಲೆ 2-2:30 ಅಷ್ಟೊತ್ತಿಗೆ ತಲುಪ್ತಾರೆ. ಬಳಿಕ 3 ಗಂಟೆಗೆ ಬಿಹಾರದ ಚುನಾವಣೆ ಕುರಿತು ಒಂದು ಪರಾಮರ್ಶೆ ಸಭೆ ಇದೆ. ಅದಾದ ಬಳಿಕ ಕರ್ನಾಟಕದ ವಿಚಾರ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಜೊತೆಗೆ ಈಗ ಖರ್ಗೆ ಅವರು ಬೆಂಗಳೂರಿನಿಂದ ಹೊರಡುವಂಥ ಸಂದರ್ಭದಲ್ಲಿ ಇವತ್ತು ಮಾತಾಡ್ತೇನೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಆದರೆ ಅದು ಭಾಳ ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇರುವಂಥದ್ದು. ಈ ತನಕ ಯಾರು ಏನನ್ನ ಹೇಳ ಬಯಸಬೇಕಾಗಿತ್ತೋ ಅದು ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದಲ್ಲ ಒಂದು ವಿಧಾನದಲ್ಲಿ ತಲುಪಿಸಿದ್ದಾರೆ. ಏನು MLAಗಳ ಮೂಲಕ ಭೇಟಿಯ ಮೂಲಕ DCM ಪ್ರೆಷರ್ ಮಾಡಿರೋದಿರ್ಬೋದು, ಅಥವಾ ಕೆಲವು ಮಿನಿಸ್ಟರ್ಸ್ ಬಂದು ಮೀಟ್ ಆಗಿ ಹೋಗಿದ್ದಾರೆ, ಸಿದ್ದರಾಮಯ್ಯ ಪರ ಲಾಬಿ ಮಾಡಿರುವಂಥದ್ದಿರ್ಬೋದು, ಅಥವಾ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಅವರು ಕೂಡ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದರು, ಪ್ರಿಯಾಂಕ್ ಖರ್ಗೆ ಭೇಟಿಯಾಗಿದ್ದರು. ಮತ್ತು ಈ ಹಿಂದೆ ಯಾರು ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರನ್ನು ಕೃಷ್ಣ ಬೈರೇಗೌಡರು ಇರ್ಬೋದು ಮತ್ತು ದಿನೇಶ್ ಗುಂಡೂರಾವ್ ಇರ್ಬೋದು, ಅವರು ಟೀಮ್ ಭೇಟಿಯಾಗಿ ಅವರಿಗೆ ಏನನ್ನು ಹೇಳಬೇಕಾಗಿತ್ತೋ ಹೇಳಿ ಹೋಗಿರುವಂಥದ್ದು ಇರ್ಬೋದು. ಸೊ ಇವೆಲ್ಲವೂ ಕೂಡ ಸೀರೀಸ್ ಆಫ್ ಘಟನೆಗಳು ನಡೆದು ಹೋಗಿದೆ. ಮತ್ತು ಏನು ಸಿಗಬೇಕೋ ಎಲ್ಲ ಮಾಹಿತಿ ಈಗ ಆಲ್ರೆಡಿ ಹೈಕಮಾಂಡ್ ಮುಂದೆ ಇದೆ. ಈವನ್ ಯಾರ್ಯಾರ ಕಾಸ್ಟ್ ಕಾಂಬಿನೇಷನ್ ಇಂದ ಹಿಡಿದು ಯಾರ್ಯಾರ ಕ್ಷೇತ್ರದಲ್ಲಿ ಯಾರು ಪ್ರಾಬಲ್ಯ ಅನ್ನುವ ತನಕವೂ ಕೂಡ ಈಗ ಮಾಹಿತಿ ವಿತ್ ಅಂಕಿ ಅಂಶ ಕೂಡ ಲಭ್ಯ ಆಗಿರುವಂಥದ್ದು. ಸೊ ಇಂಥ ಹೊತ್ತಲ್ಲಿ ಯಾರಿಗೆ ಮುಂದುವರಿಸಿದ್ರೆ ಅಥವಾ ಯಾರಿಗೆ ಹೊಸ ಅವಕಾಶ ಕೊಟ್ಟರೆ ಏನು ಅನ್ನುವಂಥ ಪ್ರಶ್ನೆಗೆ ಒಂದು ಉತ್ತರ ಸಿಗ್ಬೋದು. ಎರಡನೇದು, 28ರ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೆಜ್ಜೆ ಇಡೋದಾದಿಗೆ ಅದಕ್ಕೂ ಬೇರೆಯದ್ದೇ ರೀತಿಯ ಉತ್ತರ ಸಿಗುತ್ತೆ. ಈ ಚಟುವಟಿಕೆಗಳನ್ನೆಲ್ಲ ನೋಡಿ ಈಗ ಸದ್ಯಕ್ಕೆ ಯಾವುದೂ ಬೇಡ ಅನ್ನುವಂಥ ತಟಸ್ಥ ನಿಲುವಿಗೆ ಬಂದರೆ ಅದಕ್ಕೂ ಕೂಡ ಅಂದರೆ ಆ ನಿಲುವು ಏನು ಹೇಳುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ಈ DCM ಹೇಳ್ತಾ ಇರುವಂಥದ್ದು ನನಗೆ ನಾಳೆನೇ ಕೊಡಿ ಅಂತ ಅಲ್ಲ, ಯಾವತ್ತು ಕೊಡ್ತೀರಾ ಅನ್ನುವಂಥದ್ದು ಹೇಳಿ ಬೇಕಾದ್ರೆ ಅನ್ನುವಂಥ ಆ ನಿಲುವಿನ ತನಕವೂ ಕೂಡ DCM ಮತ್ತು ಅವರ ತಂಡ ಬಂದಿರುವಂಥದ್ದು. ಇವತ್ತಲ್ಲ ನಾಳೆ ಅಥವಾ ನಾಡಿದ್ದು ಯಾವತ್ತು ಹೇಳಿ ಅನ್ನುವಂತಹ ಒಂದು ಸ್ಪಷ್ಟತೆ, ಆ ಡೇಟಿನ ಸ್ಪಷ್ಟತೆ ಕೊಡಿ ಅನ್ನುವಂಥ ನಿಲುವಿನಲ್ಲಿ DCM ಇರುವಂಥದ್ದು. ಸೊ ಇವೆಲ್ಲವನ್ನ ಅಂಶಗಳು ಕೂಡ ಇವತ್ತು ಚರ್ಚೆ ಆಗುತ್ತೆ. ಇದಕ್ಕೆ ಒಂದು ಸಲ್ಯೂಷನ್ ಕೂಡ ಆಗುತ್ತೆ. ಈ ಸಲ್ಯೂಷನ್ ಹುಡುಕಿದ ಬಳಿಕ ಕರ್ನಾಟಕದ ನಾಯಕರಿಗೆ DCM, CM ಮತ್ತು ಹಿರಿಯ ನಾಯಕರು ಅಂತ ಯಾರಿದ್ದಾರೆ ಅವರನ್ನು ಕೂಡ ಕರೆಸುವಂಥ ಸಾಧ್ಯತೆ ಇದೆ ಅಂತ ಈಗ ಕಮಾಂಡ್ ಕಡೆಯಿಂದ ಸಿಗ್ತಾ ಇರುವಂಥ ಮಾಹಿತಿ ಇದು. ಹಾಗಾಗಿ ಯಾವಾಗ ತುರ್ತು ಕರೆ ಬರುತ್ತೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರುವಂಥದ್ದು. ಇವತ್ತು ಮೀಟಿಂಗ್ ಆದ ಬಳಿಕ ಅದಕ್ಕೆ ಆ ಕರೆಗೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಈ ಮಧ್ಯೆ ಅಧಿಕಾರ ಹಂಚಿಕೆಯ ಸಂಘರ್ಷ ಒಂದು ಕಡೆ ನಡೀತಾ ಇದ್ರೆ, DK ಶಿವಕುಮಾರ್ ಅವರು ಬಹಿರಂಗವಾಗಿ ಅಧಿಕಾರ ಹಂಚಿಕೆಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಒಂದು ಪೋಸ್ಟ್ ಮೂಲಕ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂತ ಅವರು ಇವತ್ತು ಪೋಸ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೊರಡೋದಕ್ಕಿಂತ ಮೊದಲು 1 ಗಂಟೆ ಮೊದಲು ಈ ಪೋಸ್ಟ್ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಬಂತು. ನ್ಯಾಯಾಧೀಶರಾಗಲಿ, ಅಧ್ಯಕ್ಷರಾಗಿರಲಿ, ನಾನೇ ಆಗಿರಲಿ, ಪ್ರತಿಯೊಬ್ಬರೂ ಹೇಳಿದಂಥ ಮಾತಿಗೆ ನಡ್ಕೊಳ್ಳಬೇಕು ಅಂತ ಹೇಳೋ ಮುಖಾಂತರ ಅಥವಾ ಪೋಸ್ಟ್ ಅನ್ನು ಹಾಕೋ ಮುಖಾಂತರ ಪೋಸ್ಟ್ ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರು ತಮ್ಮ ಅಧಿಕೃತ ಟ್ವಿಟ್ಟರ್ ಖಾತೆ ಮತ್ತು ಫೇಸ್ಬುಕ್ ಖಾತೆಯಲ್ಲಿ ಈ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರೋ ಅತಿ ದೊಡ್ಡ ಶಕ್ತಿ. ಕನ್ನಡದಲ್ಲಿ ಬರೆದು ಕೆಳಗಿರೋದು ಇಂಗ್ಲಿಷ್ನಲ್ಲಿ ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನೋದನ್ನ ಹೈಲೈಟ್ ಮಾಡಿ ಕೆಳಗೆ ಒಂದಿಷ್ಟು ವಿಚಾರಗಳಿದ್ದಾವೆ. ಅದು ನ್ಯಾಯಾಧೀಶರಾಗಲಿ, ಅಧ್ಯಕ್ಷರಾಗಲಿ, ನಾನೇ ಆಗಲಿ, ಯಾರೇ ಆದರೂ ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋದು ಆ ಪೋಸ್ಟ್ನ ಸಂಪೂರ್ಣ ಸಾರಾಂಶ. ಈ ಕಡೆಗೆ ಇನ್ನೊಂದು ನೋಡ್ತಾ ಇದ್ದೀರಿ. ಈ ಪೋಸ್ಟ್ ಯಾವುದು ಅಂತಂದ್ರೆ ಇದು ನಿನ್ನೆ ಹಾಕಿರುವಂಥ ಪೋಸ್ಟ್. ಆ ಪೋಸ್ಟಲ್ಲಿ DK ಶಿವಕುಮಾರ್ BJP ಮತ್ತು JDS ನಾಯಕರಿಗೆ ಒಂದಿಷ್ಟು ಮಾತನ್ನು ಹೇಳಿದ್ದಾರೆ. ಆದರೆ ಹೈಲೈಟ್ ಮಾಡಿರೋದು ಯಾವುದು ಅಂತಂದ್ರೆ ಪಕ್ಷ ನನ್ನ ಹಿತ ಕಾಯತ್ತೆ ಅಂತ. ಪಕ್ಷ ನನ್ನ ಹಿತ ಕಾಯಲಿದೆ. ಏನನ್ನು ಸೂಚಿಸುತ್ತೆ ಅದು? ಪಕ್ಷ ನನ್ನ ಹಿತ ಕಾಯಲಿದೆ ಅಂತಂದ್ರೆ ಕ್ಲಿಯರ್ ಮೆಸೇಜು.
ಆದಷ್ಟು ಶೀಘ್ರ ನನಗೆ ಮುಖ್ಯಮಂತ್ರಿ ಹುದ್ದೆ ಬರುತ್ತೆ ಅನ್ನೋದು ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವರದು. ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋದು ಕೂಡ ಅವ್ರದ್ದೇ ನಿರೀಕ್ಷೆ. ನಿರೀಕ್ಷೆಯ ಜೊತೆಗೆ ಆತಂಕವೂ ಇದೆಯೇನೋ ಅಂತ ಅನ್ಸುತ್ತೆ. ಬೇರೆ ರಾಜ್ಯದಲ್ಲಾದಂಥ ಸ್ಥಿತಿ ನನಗೆ ಬರಬಾರದು ಅನ್ನುವಂಥ ಆತಂಕ. ಒಂಥರ ಜಂಟಲ್ ರಿಮೈಂಡರ್ ಇದು. 2.5 ವರ್ಷ ಆಯ್ತು, ಮಾತು ಕೊಟ್ಟಿದ್ದೀರಿ, ಉಳಿಸ್ಕೊಳ್ಳಿ ಅಂತ. ನಿನ್ನೆ ತಾನೇ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದರು. ಅಂದ್ರೆ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಶ್ರೀಗಳು ಹೇಳಿದರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಇದರ ಬೆನ್ನಿಗೆ ಈಗ ಒಕ್ಕಲಿಗರ ಸಂಘವೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ. ಒಕ್ಕಲಿಗರ ಸಂಘ ಅಂತಂದ್ರೆ ರಾಜ್ಯದ ಒಕ್ಕಲಿಗ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆ. ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡಬೇಕು ಅಂತ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಸಿಎಂ ಸ್ಥಾನ ಬಿಟ್ಟು ಕೊಡದೇ ಇದ್ರೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ. ಒಂದು ವೇಳೆ ಸಿಗದಿದ್ರೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ. ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರನ್ನು ಸಿಎಂ ಪಟ್ಟದಲ್ಲಿ ಕೂರಿಸಲಿ. ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಕೂಲಿ ಸಿಗುವಂತ ಸಮಯ ಇದು, ಸಿಗಬೇಕದು ಅಂತ ಒಕ್ಕಲಿಗ ಸಮುದಾಯದ ಪ್ರತಿನಿಧಿಗಳು ಒಕ್ಕಲಿಗ ಸಂಘದ ಮುಖಾಂತರ ಮಾತನಾಡಿದರು. ಒಕ್ಕಲಿಗ ಸಂಘ ಅಂತಂದ್ರೆ ಒಕ್ಕಲಿಗ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆ. ಒಕ್ಕಲಿಗ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆಯ ಕಡೆಯಿಂದ ಬಂದಿರುವಂತಹ ಹೇಳಿಕೆ ಇದು. ಒಕ್ಕಲಿಗ ಸಮುದಾಯದ ಪ್ರಮುಖರು ಮಾತನಾಡಿದ್ದಾರೆ. ಇವತ್ತು ಏನು ರಾಜ್ಯ ಒಕ್ಕಲಿಗ ಸಂಘ ಏನಿದೆ, ಇವತ್ತು ನಾವು ಹೇಳ್ಬೇಕಾಗಿದೆ. ಇವತ್ತು ಅವರು ಪಟ್ಟಂತ ಕಷ್ಟಕ್ಕೆ, ಅವ್ರು ಪಟ್ಟಂತ ಕೆಲಸ ಮಾಡಿದಂಥ ಕೆಲಸಕ್ಕೆ ಕೂಲಿ ಕೊಡಿ, ಅವ್ರಿಗೆ ಕೂಲಿ ಕೊಡಿ ಸಾಕು. ಯಾಕೆ ಅಂತಂದ್ರೆ ಅವ್ರಿಗೂ ಒಂದು ಆಸೆ ಇದೆಯಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಆಸೆ ಇರ್ತಾಯ್ತಲ್ಲ, ಕೊಟ್ಟ ಮಾತಂಗೆ ನಡ್ಕೊಬೇಕು ಅಂತೇಳಿ ನಾವೆಲ್ಲ ಏನು ನಿರ್ದೇಶಕರಿದ್ದೀವಿ ರಾಜ್ಯ ಒಕ್ಕಲಿಗ ಸಂಘದ ಪರವಾಗಿ ಅವರ ಹೈಕಮಾಂಡ್ಗೆ ನಾವು ಆಗ್ರಹವನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ನಮ್ಮ ರಾಜ್ಯನೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ಹೋರಾಟ ಮಾಡಿ ಅಲ್ಲಿ ಪಕ್ಷ ಸಂಘಟನೆ ಮಾಡಿ ಸರ್ಕಾರ ಬರೋದಕ್ಕೆ ಅವರು ಹೋರಾಟ ಮಾಡಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಈ ವಿಚಾರದಲ್ಲಿ ಕೂಡ ಜೈಲನ್ನು ಕೂಡ ಅನುಭವಿಸಿದ್ದಾರೆ. ಅಂತ ಒಂದು ಪಕ್ಷದ ಕಟ್ಟಾಳು, ಶಿಸ್ತಿನ ಸಿಪಾಯಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಅವರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ರೀತಿ ಮೋಸ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಅಂತ ನಾವು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಧುರೀಣ ನಾಯಕರು ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕಾದ್ರೆ ಅವರ ಅವಶ್ಯಕತೆ ನಿಮಗಿದ್ರೆ ಏನು ಡಿ ಕೆ ಶಿವಕುಮಾರವನ್ನ ಈ ಸಂದರ್ಭದಲ್ಲಿ ಅವರು ಇನ್ನು ಎಲ್ಲ ನೀವು ಹೇಳೋದಂತ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ. ಅವರು 2 ವರ್ಷ ಕಾದಿದ್ದಾರೆ. ಈಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಅವರ ಪರ ನಿಂತಿದ್ದೇವೆ. ಅವರ ಪರವಾಗಿ ನಾವು ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೇವೆ. ಶಿಸ್ತಿನ ಸಿಪಾಯಿ, ಸದಾ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಂದು ಪರಂಪರೆ ಏನಂದ್ರೆ, ಯಾರು KPCC ಅಧ್ಯಕ್ಷರಿದ್ದಾಗ ವಿಧಾನಸಭಾ ಚುನಾವಣೆ ನಡೀತದೋ ಆ ಚುನಾವಣೆಯಲ್ಲಿ ಬಹುಮತ ಬಂದರೆ ಅವರೇ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದುಕೊಳ್ತಿದ್ರು. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆ ಒಂದು ಕಟ್ಟಳೆಯನ್ನು ಮುರಿಯಿತು. ಆ ಸಮಯದಲ್ಲಿ ಹೈಕಮಾಂಡ್ ಮತ್ತಿತರರು ಹಿರಿಯರೆಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರು ಸೇರಿ ಈ 2.5 ವರ್ಷ ಸಿದ್ದರಾಮಯ್ಯನವ್ರಿಗಂತಲೂ 2.5 ವರ್ಷ ಡಿ ಕೆ ಶಿವಕುಮಾರ್ ಅವ್ರಿಗಂತ ಮಾತುಕತೆ ನಡೆದು ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಆವಾಗ ಎಲ್ಲರೂ ಕೂಡ ಸಮುದಾಯ ಸಿದ್ದರಾಮಯ್ಯನವರು ಹಿರಿಯರು ಒಳ್ಳೆ ಆಡಳಿತಾಧಿಕಾರಿ ಅಂತ ಒಪ್ಕೊಂಡಿದ್ರು. ಹಾಗಾಗಿ ನಾವು ಸುಮ್ಮನಾದ್ವಿ. ಕಾಂಗ್ರೆಸ್ ಪಕ್ಷ ಮಾನ್ಯ ವಿಧಾನಸಭಾ ಚುನಾವಣೆಯಲ್ಲಿ ಏನಾದರೂ ಬಹುಮತ ಪಡಿಬೇಕಾದ್ರೆ ಒಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಆಪ್ತ ಸಚಿವರು ಸಿಎಂಗೆ ಕೊಟ್ಟಿರುವಂತಹ ಸಲಹೆ, ಅಧಿಕಾರ ಬಿಟ್ಟು ಕೊಡಬೇಡಿ, ಯಾವ ಕಾರಣಕ್ಕೂ ಅಧಿಕಾರ ಹಂಚಿಕೆಗೆ ನೀವು ಒಪ್ಪಬೇಡಿ. ಇದು ಸಿಎಂ ಆಪ್ತ ಸಚಿವರು ಸಿಎಂಗೆ ಕೊಟ್ಟಿರುವಂತಹ ಸಲಹೆ. ಈಗ ತಾನೇ ಮೀಟಿಂಗ್ ಆಯಿತು, ಮೀಟಿಂಗ್ ಮುಕ್ತಾಯ ಆಗಿದೆ. ಚರ್ಚೆ ಏನಾಯಿತು ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡೋಣ, ರಾಹುಲ್ ಗಾಂಧಿ ಮುಂದೆ ನಾವು ಹೇಳಿದ್ದನ್ನು ಸಮರ್ಥಿಸಿಕೊಳ್ಳಿ, ಬಿಟ್ಟು ಕೊಡಬೇಡಿ ಅಧಿಕಾರ.
ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಡಿ, ನಾವಿದ್ದೀವಿ ನಿಮ್ ಜೊತೆಗೆ. ಇದು ಇವತ್ತು ನಡೆದಂತ ಸಭೆಯಲ್ಲಿ ಸಚಿವರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತ ಸಲಹೆ. ಯಾವ ಕಾರಣಕ್ಕೂ ಅಧಿಕಾರ ಬಿಟ್ಟುಕೊಡಬೇಡಿ. ರಾಹುಲ್ ಗಾಂಧಿ ಮುಂದೆ ನಾವು ಹೇಳದನ್ನು ಸಮರ್ಥಿಸಿಕೊಳ್ಳಿ. ಶಾಸಕರ ಬಲ ಅಂತ ಬಂದ್ರೆ ನಾವಿದ್ದೀವಿ ನಿಮ್ಮ ಜೊತೆಗೆ. ಕಳೆದ ಕೆಲ ದಿನಗಳ ಬೆಳವಣಿಗೆಯ ಮಾಹಿತಿಯನ್ನು ವರಿಷ್ಠರಿಗೆ ತಿಳಿಸಿ. ಅಗತ್ಯ ಬಿದ್ರೆ ಹೈಕಮಾಂಡ್ ಮುಂದೆ ಶಾಸಕರ ಶಕ್ತಿ ಪ್ರದರ್ಶನ ಆಗೋಗ್ಬಿಡ್ಲಿ. Word power is world power. He's not making. See, I don't ask. like that. Please, What do you make see, I am only MLA and a minister. I am not the High Command. Please, I am not the PCC. Don't ask all these questions to me. You can ask the concerned people. They will know. ಸಿಎಂ ಡಿಸಿಎಂ ಇದ್ದಾರೆ, ಸ್ವಾಮೀಜಿಗಳು ಇದರಲ್ಲಿ ಎಂಟ್ರಿ ಆಗೋದು ಎಷ್ಟು ಸರಿ ಅನ್ಸ ಸರ್? ಬದಲಾಯಿಸಬೇಕು, ಕೊಡಬೇಕು. ಒಕ್ಕಲಿಗರ ಸಂಘದವರು ಬಂದಿದ್ದಾರೆ. ನೋಡ್ರಿ, ನಿಮಗೆ ಆ ನೋ ಕಮೆಂಟ್ಸ್. ಸ್ವಾಮೀಜಿ ಅವ್ರು ಏನಾದ್ರು ಹೇಳಿದ್ರೆ ಸ್ವಾಮೀಜಿ ಅವ್ರನ್ನ ಕೇಳಿ, ನನ್ನನ್ನೇ ಕೇಳ್ತೀರಾ? ಸಿಎಂ ಬದಲಾವಣೆ ವಿಚಾರದಲ್ಲಿ ಅವರು ನೋಡಿ, ಅವರು ನಾನು ಯಾವುದು ನೋಡಲಿಲ್ಲ, ಅದನ್ನು ಸ್ವಾಮೀಜಿಯವರು ಹೇಳಿದ್ರು ನೋಡಲಿಲ್ಲ. ನಾನು ಟೂರ್ಲಿದ್ದೆ, ಬಂದಿದ್ದೀನಿ, ನಾನು ನೋಡಲಿಲ್ಲ. ಆ ಥರ ಏನಾದರೂ ನೀವು ಸ್ವಾಮೀಜಿಯವ್ರ ಹತ್ರ ಕ್ಲಾರಿಫಿಕೇಶನ್ ನನ್ನ ಹತ್ರ ಕೇಳ್ತೀರಾ? ಸ್ವಾಮೀಜಿ ಪರವಾಗಿ ಅಭಿಪ್ರಾಯ ಕೊಡೋದು ಸರಿ ಇದೆಯಾ? ನೋಡಿ, ನಿಮಗೆ ಯುವರ್ ಪ್ರಾಬ್ಲಮ್ ಇಸ್ ಬ್ರೇಕಿಂಗ್ ನ್ಯೂಸ್ ಬೇಕು. ನನ್ನಿಂದ ಯಾವ ಬ್ರೇಕಿಂಗ್ ನ್ಯೂಸ್ ಸಿಕ್ಕುವುದಿಲ್ಲ. ದಯವಿಟ್ಟು ನೋಡಿ, ಸುಮ್ಮನೆ ನೀವು ಡೋಂಟ್ ಟ್ರೈ ಟು ದ ಥಿಂಗ್. ಕೆ.ಜೆ. ಜಾರ್ಜ್ ಅವರ ಪ್ರತಿಕ್ರಿಯೆ. ಅವರು ಈ ಎಲ್ಲ ಬೆಳವಣಿಗೆಗಳಿಗೆ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ದಾರೆ. ನಾನು ಬ್ರೇಕಿಂಗ್ ನ್ಯೂಸ್ ಕೊಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೆದಂತಹ ಸಭೆಯ ಇನ್ಸೈಡ್ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅಧಿಕಾರ ಬಿಡೋದಕ್ಕೆ ಒಪ್ಪಬೇಡಿ ಅಂತ ಅವರ ಆಪ್ತರು ಒತ್ತಾಯಿಸಿದ್ದಾರೆ. ಒಪ್ಪಬೇಡಿ, ನೀವು ಏನಾಗತ್ತೋ ಆಗಬಿಡ್ಲಿ. ಶಕ್ತಿ ಪ್ರದರ್ಶನದಂತ ಸ್ಥಿತಿ ಬಂದ್ರೆ ಅದಕ್ಕೂ ರೆಡಿ ಇರೋಣ. ಅಧಿಕಾರ ಬಿಡಬೇಡಿ, ನೀವು ಅಧಿಕಾರ ಬಿಟ್ಕೊಡ್ಬೇಡಿ. ಸಿದ್ದರಾಮಯ್ಯ ಅವರ ಮನೆಯಲ್ಲಿ ನಡೆದಂತ ಆಪ್ತರ ಸಭೆಯ ಒನ್ ಲೈನ್ ಕಂಟೆಂಟ್ ಇದು. ಒನ್ ಲೈನ್ ಇಷ್ಟೇ, ತಾತ್ಪರ್ಯ, ಸಾರಾಂಶ. ಅಧಿಕಾರ ಬಿಟ್ಕೊಡ್ಬೇಡಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಯಾವ ಕಾರಣಕ್ಕೂ ಅಧಿಕಾರ ಬಿಟ್ಕೊಡ್ಬೇಡಿ. ಏನಾಗತ್ತೋ ನೋಡ್ಬಿಡೋಣ. ಏನಾಗಿದೆ ಅದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ. ಒಂದು ವೇಳೆ ಶಕ್ತಿ ಪ್ರದರ್ಶನದ ವಿಚಾರ ಬಂದ್ರೆ ಅದಕ್ಕೂ ರೆಡಿ ಇರೋಣ. ಶಾಸಕರ ಮುಂದೆ ನಿರ್ಧಾರ ಆಗಬೇಕು ಅಂತಂದ್ರೆ ಅದು ಆಗ್ಬಿಡ್ಲಿ. ಬಟ್ ನೀವು ಅಧಿಕಾರ ಬಿಟ್ಕೊಡ್ಬೇಡಿ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಡಿ ಅಂತ. ನಿಮ್ಮ ನಾಯಕತ್ವದಲ್ಲೇ 136 ಸ್ಥಾನ ಬಂದಿರೋದು. ಸಿಎಂ ಆಗೋದು 5 ವರ್ಷದ ಅವಧಿಗೆ. ಅಧಿಕಾರ ಬಿಡೋದು ಬೇಡ. ಹೈಕಮಾಂಡ್ ಮುಂದೆ ಪಟ್ಟು ಸಡಿಲಿಸಬೇಡಿ ಅಂತ ಸಿಎಂಗೆ ಸಚಿವರುಗಳು ಸಲಹೆ ಕೊಟ್ಟಿದ್ದಾರೆ. 136 ನಂಬರ್ ಬಂದಿದ್ದು ನಿಮ್ಮ ಲೀಡರ್ಶಿಪ್ ಕಾರಣಕ್ಕಾಗಿ. ಮುಖ್ಯಮಂತ್ರಿ ಅಂತ ನಾವು ಆಯ್ಕೆ ಮಾಡಿದ್ದು 5 ವರ್ಷದ ಅವಧಿಗೆ. ಇದನ್ನ ಹೈಕಮಾಂಡ್ ಗಮನಕ್ಕೆ ತನ್ನಿ. ಒಂದು ವೇಳೆ ಶಾಸಕರ ಅಭಿಪ್ರಾಯವೇ ಅಂತಿಮ ಅಂತಾದ್ರೆ ಅದಕ್ಕೂ ರೆಡಿ ಇರೋಣ. ಅದನ್ನು ಫೇಸ್ ಮಾಡೋಣ. ಶಕ್ತಿ ಪ್ರದರ್ಶನ ಮಾಡೋದು ಅನಿವಾರ್ಯ ಅಂತಾದ್ರೆ ಅದನ್ನು ಮಾಡೋಣ. ಅಧಿಕಾರ ಬಿಟ್ಕೊಡ್ಬೇಡಿ ಅಂತ ಅವರ ಆಪ್ತ ಸಚಿವರು ಇವತ್ತು ಸಭೆಯನ್ನು ಸೇರಿದ್ರು. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಭೆಯಾದ ನಂತರ ಸಿಎಂ ಮನೆಗೆ ಬಂದರು. ಅಲ್ಲಿ ಕೊಟ್ಟಿರುವಂಥ ಅಭಿಪ್ರಾಯ. ಯಾರೆಲ್ಲ ಇದ್ರು? ಸತೀಶ್ ಜಾರಕಿಹೊಳಿ ಇದ್ರು, ಪರಮೇಶ್ವರ್ ಇದ್ರು, ರಾಜಣ್ಣ ಇದ್ರು, ಕೃಷ್ಣ ಬೈರೇಗೌಡರು ಇದ್ರು, ವೆಂಕಟೇಶ್ ಇದ್ರು, ಜಾರ್ಜ್ ಇದ್ರು. ಇವರೆಲ್ಲರೂ ಸಭೆಯಲ್ಲಿದ್ರು. ಅವರು ಕೊಟ್ಟಿರುವಂಥ ಅಭಿಪ್ರಾಯ ಇದು: ನೀವು ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಟು ಕೊಡಬಾರದು. ನಿಮ್ಮ ಲೀಡರ್ಶಿಪ್ ಅಲ್ಲೇ 136 ನಂಬರು. ನೀವು ಆಯ್ಕೆ ಆಗಿರೋದು 5 ವರ್ಷಕ್ಕೆ. ಹೈಕಮಾಂಡ್ ಮುಂದೆ ಇದನ್ನ, ಅಥವಾ ಹೈಕಮಾಂಡ್ಗೆ ಇದನ್ನು ಗಮನಕ್ಕೆ ತನ್ನಿ. ನಾಳೆ ಒಂದಿನ ಶಕ್ತಿ ಪ್ರದರ್ಶನದ ಅನಿವಾರ್ಯತೆ ಅಂತ ಬಂದರೆ ಅದಕ್ಕೂ ರೆಡಿ ಇರೋಣ. ಈಸಿಯಾಗಿ ಅಧಿಕಾರ ಬಿಟ್ಟುಕೊಡುವಂಥದ್ದನ್ನು ಮಾಡಬೇಡಿ. ಇದು ಸಚಿವರುಗಳು, ಅಂದರೆ ಆಪ್ತ ಸಚಿವರುಗಳು ಸಿಎಂಗೆ ಕೊಟ್ಟಿರುವಂಥ ಸಲಹೆ. ಇನ್ಫ್ಯಾಕ್ಟ್ ಇವರು ಸರ್ಕಾರ ಅಸ್ತಿತ್ವಕ್ಕೆ ಬಂತು 2.5 ವರ್ಷದ ಹಿಂದೆ. ಅಸ್ತಿತ್ವಕ್ಕೆ ಬಂದು 1 ವಾರದಲ್ಲೇ ಈ ಹೇಳಿಕೆ ಅವರಿಂದ ಬರ್ತಾ ಇತ್ತು, 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಹೈಕಮಾಂಡ್ಗೆ ಸೆಡ್ಡು ಹೊಡೆಯೋ ಮುನ್ಸೂಚನೆನಾ ಇದು?
ಈಗಾಗಲೇ ಸಚಿವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಬಹಳ ಸ್ಪಷ್ಟವಾಗಿರ್ತಕ್ಕ ಸಲಹೆಯನ್ನು ಆಪ್ತರು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಬಿಟ್ಟು ಕೊಡಬೇಡಿ ಅಂತಕ್ಕಂಥ ಸಲಹೆಯನ್ನು ನೀಡಿದ್ದಾರೆ. ಆದರೆ ಆಗಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆ ಸಂಬಂಧಪಟ್ಟಾಗ ಹೈಕಮಾಂಡ್ ಗಮನಕ್ಕೆ ತರಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಲಹೆಯನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ. ಅಂದರೆ ಒಂದು ಕಡೆ ಶಾಸಕರನ್ನು ಕೂಡ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಮತ್ತು ಸಹಜವಾಗಿ ಬಹಿರಂಗವಾಗಿ ಒಟ್ಟಾರೆ ನಾಯಕತ್ವ ಸಂಬಂಧಪಟ್ಟಾಗ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಕೆಲ ಶಾಸಕರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಹಿಂದಿರ್ತಕ್ಕಂಥ ಶಕ್ತಿ, ಇವೆಲ್ಲದರ ಬಗ್ಗೆನೂ ಕೂಡ ಸುದೀರ್ಘವಾಗಿ ಯಾವ್ಯಾವ ರೀತಿಯ ಡೆವಲಪ್ಮೆಂಟ್ಗಳಾಗಿದೆ ಎಲ್ಲ ಡೆವಲಪ್ಮೆಂಟ್ಗಳನ್ನು ಕೂಡ ದೆಹಲಿಯ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ನೀವು ಹೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸಚಿವರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಅಧಿಕಾರವನ್ನು ಬಿಟ್ಟುಕೊಡಬೇಡಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಒಂದು ಹಂತದಲ್ಲಿ ಸಚಿವರು ಹೇಳಿರ್ತಕ್ಕಂಥದ್ದು ಅಗತ್ಯವಾದರೆ ನೀವು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಕೂಡ ನೀವು ಅದಕ್ಕೆ ಸಿದ್ಧರಾಗಿರಬೇಕು, ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ನೀವು ಕೂಡ ಸಿದ್ಧರಾಗಿರಬೇಕು ಅಂತಕ್ಕಂಥ ಸಲಹೆಯನ್ನು ಸಚಿವರುಗಳು ನೀಡಿದ್ದಾರೆ. ಅಂದರೆ ಒಟ್ಟಾರೆ ಡೆವಲಪ್ಮೆಂಟ್ ಸಂಬಂಧಪಟ್ಟಾಗೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೇಳಿ ಬಂದಿರತಕ್ಕಂಥ ಅಭಿಪ್ರಾಯಗಳು, ಸಮುದಾಯದಿಂದ ಬಂದಿರತಕ್ಕಂಥ ಮಾತುಗಳು, ಸ್ವಾಮೀಜಿಗಳ ಹೇಳಿಕೆಗಳು ಮತ್ತು ಅಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಒಟ್ಟಾರೆ ಹಕ್ಕೊತ್ತಾಯಗಳೇನಿದೆ ಇವೆಲ್ಲ ಬೆಳವಣಿಗೆಯನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಸಚಿವರುಗಳು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಬಿಟ್ಟುಕೊಡಬೇಡಿ ಅನ್ನುವಂಥ ಒತ್ತಾಯ ಮಾಡಿರ್ತಕ್ಕಂಥ ಸಚಿವರು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮುಂದುವರೆದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಸಚಿವರುಗಳು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಂದು ಕಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದು ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮುಂದುವರೆದಿದ್ದಾರೆ. ಅವರ ಪರವಾಗಿ ಅವರ ಸಮುದಾಯದಿಂದಲೂ ಕೂಡ ಬೆಂಬಲ ವ್ಯಕ್ತ ಆಗ್ತಾ ಇದೆ, ಸ್ವಾಮೀಜಿಗಳಿಂದಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಿರ್ತಕ್ಕಂಥ ಸಚಿವರ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಹಿಂದುಳಿದ ದಲಿತ ಸಚಿವರುಗಳು ಹೇಳಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ಬಿಟ್ಟುಕೊಡಬೇಡಿ ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಅಗತ್ಯವಾದರೆ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ನಾವು ಕೂಡ ಸಿದ್ಧ ಇದ್ದೇವೆ, ನೀವು ಕೂಡ ಅದಕ್ಕೆ ತಯಾರಾಗಿರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಒಂದು ಹಂತದಲ್ಲಿ ದಲಿತ್ ಕಾರ್ಡ್ ಪ್ಲೇ ಮಾಡ್ತಕ್ಕಂಥ ಸಾಧ್ಯತೆಗಳ ಬಗ್ಗೆನೂ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಅಂದುಕೊಂಡಂತೆ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ಬೆಳವಣಿಗೆಗಳು ಆಗೋದಿಲ್ಲ, ಬದಲಾಗಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಮುಖ್ಯಮಂತ್ರಿಗಳು ಈ ಎಲ್ಲ ಸಚಿವರ ಸಲಹೆ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟುಕೊಡಬೇಡಿ ಅಂತಕ್ಕಂಥ ಹಿರಿಯ ಸಚಿವರ ಸಲಹೆ ಏನಿದೆ ನಿಜವಾಗಲೂ ಕೂಡ ಪಕ್ಷದ ಒಳಗಡೆ ಒಂದಷ್ಟು ಬೇರೆ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಮುನ್ಸೂಚನೆ ನೀಡಿದೆ ಅಂದರೂ ಕೂಡ ತಪ್ಪಾಗಲಾರದು. ರಕ್ಷಕ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.